ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಯೋಗ ಬಂಧುಗಳೇ, ಹಲವಾರು ಸ್ನೇಹಿತರ ಒತ್ತಾಯದ ಮೇರೆಗೆ ಇವತ್ತಿನ ಮನದಾಳದ ಮಾತುಗಳಲ್ಲಿ ಷಟ್ ಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಷಟ್ ಅಂದ್ರೆ 6, ಕ್ರಿಯೆಗಳು ಅಂತಂದ್ರೆ ವೇಗದ ಮಿತಿಯ ವಿವಿಧ ಅಂಗಾಂಗಗಳೇನಿದೆ ಒಳಭಾಗದಲ್ಲಿ ಅವುಗಳ ಕಾರ್ಯಗಳನ್ನ ಅಂದ್ರೆ ಕೆಲಸವನ್ನ ಶುದ್ಧಿ ಮಾಡ್ತಕ್ಕಂಥ ಒಂದು ಅಭ್ಯಾಸಕ್ಕೆ ಷಟ್ ಕ್ರಿಯೆಗಳು ಅಂತ ಕರೀತಾ ಬರ್ತವೆ. ವ್ಯಾಖ್ಯಾನಕಾರರು ತಮ್ಮದೇ ಆಗಿರ್ತಕ್ಕಂಥ ಉಲ್ಲೇಖಗಳನ್ನ ಹಲವಾರು ವಿಧಾನಗಳಲ್ಲಿ ತಿಳಿಸ್ತಾ ಬರ್ತಾರೆ. ಇದರಲ್ಲಿ ಇದು ಒಂದು. ಮತ್ತೆ ಇನ್ನೊಂದು, ಅನೈಚ್ಛಿಕವಾಗಿ ನಡೀತಕ್ಕಂಥ ಶರೀರದ ಒಳಭಾಗದ ಏನು ಕೆಲಸಗಳಿದೆ ಅವುಗಳನ್ನ ಶುದ್ಧಿ ಮಾಡ್ತಕ್ಕಂಥ ಒಂದು ಅಭ್ಯಾಸಕ್ಕೆ ಕ್ರಿಯೆಗಳು ಅಂತ ಕರೀತಾ ಬರ್ತವೆ. ಉದಾಹರಣೆಗೆ, ಐಚ್ಛಿಕ ಅಂದ್ರೆ ನನ್ನ ಇಚ್ಛೆಯಲ್ಲಿ ನಡೀತಕ್ಕಂಥದ್ದು, ಅನೈಚ್ಛಿಕ ಅಂದ್ರೆ ನನ್ನ ಇಚ್ಛೆಯಲ್ಲಿ ನಡೀದಲೇ ಇರತಕ್ಕಂಥದ್ದು. ಊಟ ಮಾಡ್ತಕ್ಕಂಥದ್ದು ಐಚ್ಛಿಕ, ಆದರೆ ತಿಂದಂತ ಆಹಾರ ಒಳಗೋದ್ಮೇಲೆ ಅದು ಜೀರ್ಣ ಆಗುತ್ತಲ್ಲ, ಅದು ಅನೈಚ್ಛಿಕವಾಗಿ ನಡೀತಕ್ಕಂಥದ್ದು. ತಿಂದ್ಬಿಟ್ಟು ನೀನ್ ಜೀರ್ಣ ಆಗ್ಬೇಡ ಅಂತಂದ್ರೆ ಸಾಧ್ಯನೇ ಇಲ್ಲ, ಅದು ಜೀರ್ಣ ಆಗ್ಲೇಬೇಕು, ಅದಕ್ಕೆ ಅನೈಚ್ಛಿಕ ಅಂತ ಕರಿತಾ ಇರ್ತೇವೆ. ಉಸಿರಾಟ ಒಂದು ಕ್ರಿಯೆ, ಅದು ಅನೈಚ್ಛಿಕವಾಗಿರ್ತಕ್ಕಂಥದ್ದು. ದೃಷ್ಟಿ ನೋಡ್ತಕ್ಕಂಥದ್ದು ಅದು ಒಂದು ಕ್ರಿಯೆ, ಅನೈಚ್ಛಿಕವಾಗಿ ನಡೀತಕ್ಕಂಥದ್ದು. ಕಣ್ಬಿಟ್ಬಿಟ್ಟು ನೀನ್ ನೋಡ್ಬೇಡ ಅಂತಂದ್ರೆ ಸಾಧ್ಯನೇ ಇಲ್ಲ. ಹಾಗೆ ಈ ರೀತಿಯ ಒಳಭಾಗದಲ್ಲಿ ಅನೈಚ್ಛಿಕವಾಗಿ ನಡೀತಕ್ಕಂಥ ಏನು ಕಾಯಕಗಳ ಒಂದು ಅಂಗಾಂಗಗಳಿದೆ ಅವುಗಳನ್ನ ಸ್ವಚ್ಛ ಮಾಡ್ತಕ್ಕಂಥ ಒಂದು ಅಭ್ಯಾಸಕ್ಕೆ ಷಟ್ ಕ್ರಿಯೆಗಳು ಅಂತ ಕರಿತಾ ಬರ್ತವೆ. ಇದ್ರ ಮೂಲ ಉದ್ದೇಶ ಏನು? ನಮ್ಮ ನರಮಂಡಲಗಳನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಶರೀರದ ಒಳಭಾಗವನ್ನ ಸ್ವಚ್ಛ ಮಾಡಿ ಅವುಗಳನ್ನ ಪರಿಶುದ್ಧವಾಗಿ ಮಾಡುವುದರ ಜೊತೆ ಅವುಗಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಅಥವಾ ತೊಂದರೆಗಳನ್ನ ನಿವಾರಣೆ ಮಾಡಿ ಅವುಗಳಿಗೆ ಪರಿಣಾಮಕಾರಿಯಾಗಿ ತನ್ನ ಕೆಲಸವನ್ನ ಮಾಡ್ತಕ್ಕಂಥ ಪ್ರಚೋದನೆ ಕೊಡ್ತಕ್ಕಂಥ ಇದರ ಮುಖ್ಯ ಉದ್ದೇಶ. ಅದಷ್ಟೇ ಅಲ್ಲ, ದೇಹದಲ್ಲಿ ಹಗುರತೆ, ಸರಳತೆ ಜೊತೆ ಸೌಂದರ್ಯ, ಕಾಂತಿ, ಹೊಳಪನ್ನ ಹೆಚ್ಚಿಸ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನ ಈ ಏನು ನಮ್ಮ ಷಟ್ಕ್ರಿಯೆಗಳಲ್ಲಿ ಅಭ್ಯಾಸವನ್ನ ನಾವು ಕಾಣ್ತಾ ಬರ್ತವೆ. ಇದು ಹ್ಯಾಗ್ ಬಂತು, ಎಲ್ಲಿಂದ ಬಂತು ಅಂತಕ್ಕಂಥದ್ದು ಏನು ಅಷ್ಟೊಂದು ಮುಖ್ಯವಾಗಿ ಉಲ್ಲೇಖ ಏನು ಸಿಕ್ಕೋದಿಲ್ಲ. ಹಲವಾರು ಋಷಿ ಮುನಿಗಳ ಒಂದು ಅಭ್ಯಾಸದ ನಂತರ ಅವುಗಳ ಶಿಷ್ಯರ ಮೂಲಕ ಇದು ಇತ್ತೀಚಿನ ದಿನದವರೆಗೆ ಬೆಳೆದು ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಇದು ಯೋಗದ ಏನು ಆ ಹುಟ್ಟು ಮತ್ತು ಬೆಳವಣಿಗೆ ಬರುತ್ತೆ ಅಷ್ಟೊಂದು ಇದಕ್ಕೇನು ಪ್ರಾಮುಖ್ಯತೆ ಸಿಕ್ಕೋದಿಲ್ಲ, ಮತ್ತೆ ಅದಕ್ಕೆ ಉಲ್ಲೇಖನೂ ಸಿಕ್ಕೋದಿಲ್ಲ. ಹಲವಾರು ಋಷಿಮನೆಗಳ ಸಾಧನೆಗಳ ಜೊತೆಯಲ್ಲಿ ಇದು ಇವತ್ತಿನವರೆಗೆ ಬೆಳೆದು ಬಂದಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ತಾ ಬರ್ತವೆ. ಸಹಜವಾಗಿ ಸ್ನಾನ ಮಾಡುವಾಗ ಏನ್ ಮಾಡ್ತೀವಿ? ಅಭ್ಯಂಜನ ಅಂತ ಕರಿತೀವಲ್ಲ, ನೆತ್ತಿಯನ್ನ ಸ್ನಾನ ಮಾಡ್ತೀವಿ. ಅದಾದ ನಂತರ ನಮ್ಮ ಶರೀರದ ಕೆಳಮುಖವಾಗಿ ಮೇಲಿನಿಂದ ಅಂದ್ರೆ ಊರ್ಧ್ವಮುಖದಿಂದ ಅಧೋಮುಖದ ಕಡೆಗೆ ನಮ್ಮ ದೇಹವನ್ನ ಸ್ವಚ್ಛ ಮಾಡ್ತಾ ಬರ್ತವೆ. ಇಲ್ಲಿ ಷಟ್ಕ್ರಿಯೆಗಳಲ್ಲೂ ಅಷ್ಟೇ, ಮೇಲ್ಮುಖದಿಂದ ಕೆಳಮುಖವಾಗಿ ಸ್ವಚ್ಛ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಬರ್ತವೆ. ಮೊದಲನೇದು ಕಪಾಲಭಾತಿ, ಅಂದ್ರೆ ನೆತ್ತಿಯ ಭಾಗವನ್ನ ಸ್ವಚ್ಛ ಮಾಡ್ತಕ್ಕಂಥ ಒಂದು ಅಭ್ಯಾಸ. ಕಪಾಲ ಅಂತಂದ್ರೆ ಮೆದುಳಿನ ಗೂಡು, ಆದರೆ ಇಲ್ಲಿ ಗೂಡಿಗೆ ಪ್ರಾಮುಖ್ಯತೆ ಇಲ್ಲ, ಮೆದುಳಿಗೆ ಪ್ರಾಮುಖ್ಯತೆ. ಭಾತಿ ಅಂದ್ರೆ ಹೊಳಪು, ತೇಜಸ್ಸು, ಪ್ರಕಾಶ, ಹೀಗೆ ಹಲವಾರು ಹೆಸರುಗಳಲ್ಲಿ ನಾವು ಅದನ್ನು ಉಲ್ಲೇಖವನ್ನ ಕೊಡ್ತಾ ಬರ್ತವೆ. ಇಲ್ಲಿ ಕಪಾಲಭಾತಿ ಅಂದ್ರೆ ಮೆದುಳನ್ನ ಚೈತನ್ಯಗೊಳಿಸ್ತಕ್ಕಂಥದ್ದು, ಹುರುಪನ್ನ ಕೊಡ್ತಕ್ಕಂಥದ್ದು, ಹೊಳಪನ್ನ ಮಾಡ್ತಕ್ಕಂಥದ್ದು, ಅದಕ್ಕೆ ತೇಜಸ್ಸನ್ನ ಕೊಡ್ತಕ್ಕಂಥದ್ದು. ಈ ಅಭ್ಯಾಸವನ್ನ ಹೇಗ್ ಮಾಡ್ತಕ್ಕಂಥದ್ದು ಕಪಾಲಭಾತಿಯನ್ನ? ಸರಳವಾಗಿರ್ತಕ್ಕಂಥ ಪೂರಕ ಅಂದ್ರೆ ಸಹಜವಾಗಿ ಉಸಿರು ಒಳಗಡೆ ತೆತ್ಕೊಳ್ಳೋದು. ಒತ್ತಡ ಪೂರಿತ ರೇಚಕ ಅಂದ್ರೆ ವೇಗವಾಗಿ ಉಸಿರನ್ನ ಹೊರಗಾಕುವುದರ ಜೊತೆಯಲ್ಲಿ ಹೊಟ್ಟೆಯನ್ನ ಆದಷ್ಟು ಒಳಮುಖವಾಗಿ ತೆಗೆದುಕೊಳ್ತಕ್ಕಂಥದ್ದು. ಹೊಟ್ಟೆ ಬೆನ್ನಿಗೆ ಹತ್ತಬೇಕು ಅಂತ ಕರಿತೀವಲ್ಲ, ಅಲ್ಲಿಯವರೆಗೆ ಹೊಟ್ಟೆಯನ್ನ ಉಸಿರನ್ನ ಬಿಡ್ತಾ ಒಳಗಡೆ ಗೆಳ್ಕೊಳ್ತಕ್ಕಂಥ ಒಂದು ಅಭ್ಯಾಸ ಕ್ರಮ. ಸರಳ ಪೂರಕ, ಒತ್ತಡ ಪೂರಿತ ರೇಚಕ, ಹೊಟ್ಟೆಯನ್ನ ಉದರವನ್ನ ಒಳಮುಖವಾಗಿ ಎಳೆದುಕೊಳ್ಳುವುದರ ಮೂಲಕ ಎಷ್ಟನ್ನ ಮಾಡಬೇಕು? ಪ್ರಾರಂಭದಲ್ಲಿ 30ರಿಂದ 40 ಬಾರಿಯ ಅಭ್ಯಾಸದಿಂದ ಪ್ರಾರಂಭ ಮಾಡ್ತಾ ನಮ್ಮ ವೇಗವನ್ನ ಮತ್ತೆ ಸಮಯವನ್ನ ಹೆಚ್ಚಿಸ್ಕೊಳ್ತಾ ಬರ್ತೇವೆ. ಎಲ್ಲಿಯವರೆಗೆ ಮಾಡಬೇಕು? 120 ಬಾರಿ 1 ನಿಮಿಷಕ್ಕೆ, 120 ಸ್ಟ್ರೋಕ್ಸ್ ಪರ್ ಮಿನಿಟ್, ಅಂದ್ರೆ 1 ಸೆಕೆಂಡಿಗೆ 2 ರೇಚಕಗಳನ್ನ ಮಾಡ್ತಕ್ಕಂಥ ವೇಗದ ಅಭ್ಯಾಸವನ್ನ ಇಲ್ಲಿ ನಾವು ಸಾಧನೆಯಲ್ಲಿ ಮಾಡ್ತಾ ಬರ್ತೇವೆ. ಯಾಕಾಗಿ ಮಾಡಬೇಕು? ಯಾವಾಗ ಒತ್ತಡ ಪೂರ್ವಕವಾಗಿ ರೇಚಕವನ್ನ ಮಾಡ್ತೀವಿ, ಒಳಭಾಗದ ನರಗಳ ರಕ್ತ ಪರಿಚಲನೆಯನ್ನ ಸಂಪೂರ್ಣವಾಗಿ ಚೈತನ್ಯಗೊಳಿಸ್ತಾ ನರಗಳಲ್ಲಿ ಸರಿಯಾಗಿ ರಕ್ತ ಪರಿಚಲನೆ ನಡೆಯಲಿಲ್ಲ ಅಂತಂದ್ರೆ ಅವುಗಳನ್ನ ಪರಿಚಲನೆಯನ್ನ ಸಮತೋಲನದಲ್ಲಿ ಅಂದ್ರೆ ಪರಿಪೂರ್ಣತೆಯಲ್ಲಿ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ಪ್ರಚೋದನೆಯನ್ನ ಕೊಡ್ತಕ್ಕಂಥದ್ದು. ಯಾವಾಗ ಹಾಗೆ ಮಾಡ್ತೀವಿ, ರೇಚಕದ ಮೂಲಕ ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಎಲ್ಲ ಜೀವಕಣಗಳನ್ನ ಚೈತನ್ಯಗೊಳಿಸ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಅಭ್ಯಾಸವನ್ನ ಈ ಸಾಧನೆಯಲ್ಲಿ ಕಾಣ್ತಾ ಬರ್ತವೆ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಹಳ್ಳಿಯ ಕಡೆ ಈ ಒಂದು
ಕಬ್ಬಿಣದ ಕೆಲಸವನ್ನು ಮಾಡ್ತಕ್ಕಂಥವ್ರು ನೋಡಬಹುದು. ಅಲ್ಲಿ ತಿದಿ ಅಂತ ಇರುತ್ತೆ, ಅದನ್ನ ಒತ್ತಿದ ತಕ್ಷಣ ಆ ಒಳಭಾಗದಲ್ಲಿರ್ತಕ್ಕಂಥ ಬ್ಯಾಗಿನಿಂದ ಆ ಗಾಳಿ ಒಮ್ಮೆಲೆ ಹೊರಗಡೆ ಬಂದು ಹೊರಭಾಗದಲ್ಲಿ ಬರ್ತಕ್ಕಂಥ ಕೊಳವೆಯ ಮೂಲಕ ಅಲ್ಲಿರ್ತಕ್ಕಂಥ ಎಲ್ಲ ಇದ್ದಲನ್ನ ಕೆಂಡವಾಗಿ ಪರಿವರ್ತನೆಯನ್ನ ಮಾಡಿ ನಿಗಿ 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 ಅನ್ನುವ ಹಾಗೆ ಅದನ್ನ ಹೆಚ್ಚು ಪ್ರಕಾಶಮಾನವಾಗಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಕ್ರಮ ಇಲ್ಲಿಯೂ ಸಹ ನಮ್ಮ ಭಾಗದಲ್ಲಿ ಮಾಡ್ತಾ ಬರ್ತವೆ. ಹೊಟ್ಟೆಯನ್ನ ನಾವು ಆ ಒಂದು ಬ್ಯಾಗ್ ತರ ಮಾಡ್ಕೊಂಡ್ರೆ ತಿದಿ ನಮ್ಮ ಮನಸ್ಸಿದ್ದಾಗೆ ಯಾವಾಗ ಆ ತಿದಿಯ ಮೂಲಕ ಹೊಟ್ಟೆಯನ್ನು ಒಳಮುಖವಾಗಿ ಎಳೆದು ಗಾಳಿಯನ್ನು ಹೊರಗಾಕ್ತೇವೆ, ಆ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ನರಗಳ ಮೂಲಕ ಆ ರೇಚಕ ಯಾವಾಗ ಒತ್ತಡ ಪೂರ್ವಕವಾಗಿ ವೇಗವಾಗಿ ಬರುತ್ತೆ, ಅತಿ ಮುಖ್ಯವಾಗಿ ಮೆದುಳಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜೀವಕಣಗಳನ್ನು ಚೈತನ್ಯಗೊಳಿಸ್ತಾ ಅದನ್ನು ಪ್ರಭಾವಶಾಲಿಯಾಗಿ ಪ್ರಕಾಶಮಾನವಾಗಿ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಎಲ್ಲ ಸೆಲ್ಸ್ಗಳನ್ನ ಜೀವಕಣಗಳನ್ನ ಚೈತನ್ಯಗೊಳ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಅಭ್ಯಾಸವನ್ನ ಈ ಕಪಾಲಭಾತಿಯಲ್ಲಿ ನಾವು ಮಾಡ್ತಾ ಬರ್ತವೆ. ಯಾರು ಇದನ್ನ ಮಾಡಬಾರದು, ಫಸ್ಟ್ ಗಮನ ಇಡಿ. ಪ್ರಾಣಾಯಾಮ ಮತ್ತೆ ಕ್ರಿಯೆಗಳು ಮೊದಲು ಲಿಮಿಟೇಷನ್ಗೆ ಪ್ರಾಮುಖ್ಯತೆ. ಯಾರು ಮಾಡಬಾರದು ಅದನ್ನ ಗಮನಿಸಬೇಕು. ಇಲ್ಲಿ ಹೃದಯ ಸಂಬಂಧ ಕಾಯಿಲೆ ಇರ್ತಕ್ಕಂಥವ್ರು ಮಾಡಬಾರ್ದು, ಹಾಗೆ ಹೆಚ್ಚಿನ ರಕ್ತದೊತ್ತಡ ಇರ್ತಕ್ಕಂಥವ್ರು ಮಾಡಬಾರ್ದು, ಮಾನಸಿಕವಾಗಿ ಬಳಲ್ತಾ ಇರ್ತಕ್ಕಂಥವ್ರು ಈ ಅಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ತುಂಬಾ ರಜಸ್ಸಿನಿಂದ ಕೂಡಿರ್ತಕ್ಕಂಥವ್ರು ಮೊದಲು ಹೊಡೆಯೋ ಆಮೇಲೆ ನೋಡ್ಕೊಳ್ಳೋಣ ಅಂತ ಯೋಚನೆ ರಜಸ್ಸಿನಲ್ಲಿರ್ತಕ್ಕಂಥವ್ರು ಇದನ್ನ ಅಭ್ಯಾಸ ಮಾಡೋದು ಒಳ್ಳೇದಲ್ಲ. ಹಾಗೆ ವಿಶೇಷವಾಗಿ ಮಹಿಳೆಯರಲ್ಲಿ ಏನು ಒಬ್ಬ ಆರೋಗ್ಯವಂತ ವ್ಯಕ್ತಿ 27ರಿಂದ 29 ದಿನಗಳಲ್ಲಿ ಋತುಚಕ್ರಕ್ಕೆ ಒಳಪಡ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಆರೋಗ್ಯವಾಗಿರ್ತಕ್ಕಂಥವಳು, ಅದರಲ್ಲಿ ಹೆಚ್ಚು ಬೇಗ ಋತುಸ್ರಾವ ಆಗ್ತಕ್ಕಂಥವ್ರು ಅಂದ್ರೆ ಆ ಒಂದು ಮಾಸಿಕ ಆ ಕ್ರಿಯೆ ಏನ್ ನಡೆಯುತ್ತೆ ಆ ಒಂದು ಬೇಗ ಆಗ್ತಕ್ಕಂಥವ್ರು, ಹೆಚ್ಚು ರಕ್ತಸ್ರಾವ ಆಗ್ತಕ್ಕಂಥವ್ರು, ಒಂದೇ ದಿನದಲ್ಲಿ ಹೆಚ್ಚು ರಕ್ತಸ್ರಾವ ಆಗ್ತಕ್ಕಂಥವ್ರು, ಅಥವಾ 6 ದಿನ 7 ದಿನ 8 ದಿನದವರೆಗೆ ರಕ್ತಸ್ರಾವ ಆಗ್ತಕ್ಕಂಥವ್ರು ಈ ಅಭ್ಯಾಸ ಮಾಡೋದು ಒಳ್ಳೇದಲ್ಲ. ಅಂಥವ್ರು ಇದನ್ನ ಸಂಪೂರ್ಣವಾಗಿ ನಿಷಿದ್ಧ, ಅವ್ರು ಮಾಡಲೇಬಾರದು. ಇನ್ನು BP ಇರ್ತಕ್ಕಂಥವ್ರು ಅಂದ್ರೆ ಹೆಚ್ಚಿನ ರಕ್ತದೊತ್ತಡ ಇರ್ತಕ್ಕಂಥವ್ರು 30ರಿಂದ 40 ಬಾರಿ ಅಭ್ಯಾಸ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ನಿಧಾನವಾಗಿ ಅಭ್ಯಾಸ ಮಾಡಿಕೊಂಡು ಅಷ್ಟರಲ್ಲೇ ಅವರು ತಮ್ಮ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದನ್ನ ಮಾಡ್ತಾ ಬರ್ಬೋದು. ಇದನ್ನು ಯಾರು ಮಾಡೋದ್ರಿಂದ ಏನು ಪ್ರಯೋಜನ? ಅತಿ ಮುಖ್ಯವಾಗಿ ಮನುಷ್ಯನಿಗೆ ಬರ್ತಕ್ಕಂಥ ಸೈನೋಸ್ ಪ್ರಾಬ್ಲಮ್ ಅಂತ ಏನು ಕರಿತಾ ಬರ್ತವೆ, ಉಬ್ಬುಗಳ ಮೇಲೆ ಆ ಮುಖದ ಮುಂಭಾಗದಲ್ಲಿ ಭಾರ ಆಗ್ತಕ್ಕಂಥದ್ದು, ತಲೆ ತುಂಬಾ ಭಾರ ಇರ್ತಕ್ಕಂಥದ್ದು, ನೋವು ಬರ್ತಕ್ಕಂಥದ್ದು, ಅದಕ್ಕೆ ಸೈನೋಸ್ ಅಂತ ಕರಿತಾ ಬರ್ತವೆ. ಅಂತಹ ತೊಂದರೆಯಿಂದ ಬಳಲ್ತಕ್ಕಂಥವ್ರಿಗೆ ವರದಾನ ಈ ಅಭ್ಯಾಸ. ನರಗಳ ದೌರ್ಬಲ್ಯ, ರಕ್ತ ಪರಿಚಲನೆ ಚೆನ್ನಾಗಿ ನಡೆದಲೇ ಇರ್ತಕ್ಕಂಥವ್ರು, ಹಾಗೆ ಕೆಲವೊಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳಾಗಿರ್ತಕ್ಕಂಥ ದಮ್ಮು, ಕೆಮ್ಮು, ಗೂರುಲು, ಹಲವಾರು ರೀತಿಯ ಈ ಏನು ಕಫದಿಂದ ಕೂಡಿರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅತ್ಯಂತ ಪ್ರಯೋಜನಶಾಲಿ ಆಗಿರ್ತಕ್ಕಂಥದ್ದು. ಅಸ್ತಮಾದಿಂದ ಬಳಲ್ತಕ್ಕಂಥವ್ರಿಗಂತೂ ವರದಾನ ಈ ಅಭ್ಯಾಸ. ಹಾಗೆ ನರಗಳ ದೌರ್ಬಲ್ಯ ಈಗಾಗಲೇ ಹೇಳಿದೆ, ಅದರ ಜೊತೆಯಲ್ಲಿ ಸಕ್ಕರೆಯ ಕಾಯಿಲೆಗೆ ಸಂಬಂಧಪಟ್ಟಿರುತ್ತೆ. ಯಾವಾಗ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತಾ ಬರುತ್ತೆ, ಕ್ರಿಯಾತ್ಮಕಗೊಳ್ಳುತ್ತೆ, ಅಲ್ಲಿ ಇನ್ಸುಲಿನ್ ಡೆವಲಪ್ ಆಗಿ ಮನುಷ್ಯನ ರಕ್ತದ ಏನು ಸಕ್ಕರೆ ಕಾಯಿಲೆನ ಹತೋಟಿಗೆ ತರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಮೂತ್ರಪಿಂಡದ ತೊಂದರೆಯಿಂದ ಬಳಲ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯ ಅಭ್ಯಾಸ. ಸ್ಥೂಲ ಶರೀರ ಇರ್ತಕ್ಕಂಥವ್ರಿಗೆ ದೇಹದ ತೂಕ ಮತ್ತೆ ಸ್ಥೂಲ ಬೊಜ್ಜು ಅಂತಲೂ ಕರಿತೀವಲ್ಲ ಅದು, ಮತ್ತೆ ಭಾರ, ಈ ಎರಡನ್ನ ಹತೋಟಿಗೆ ತರ್ತಕ್ಕಂಥ ಅತಿ ಉತ್ತಮವಾದ ಅಭ್ಯಾಸವನ್ನ ಈ ಒಂದು ಅಭ್ಯಾಸದಲ್ಲಿ ಕಾಣ್ತಾ ಬರ್ತವೆ. ಹಾಗಾಗಿ ಮನುಷ್ಯನಿಗೆ ವರದಾನ ಈ ಒಂದು ಕಪಾಲಭಾತಿ ಅಂತಕ್ಕಂಥದ್ದು. ಗಮನ ಇಡಿ. ಯಾವಾಗ ತಲೆ ಜುಮ್ಮನ್ನತ್ತೆ ಅಥವಾ ಮೆದುಳಿನ ಭಾಗದಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣ್ತಾ ಬರುತ್ತೆ, ಅಲ್ಲಿಗೆ ಅಭ್ಯಾಸವನ್ನ ನಿಲ್ಲಿಸ್ಬಿಡ್ಬೇಕು. ನಾನು ಇವತ್ತು ನನ್ನ ದೇಹ ಎನರ್ಜಿ ಆಗಿದೆ, ನನ್ನ ಮನಸ್ಸು ಎನರ್ಜಿ ಆಗಿದೆ, ಅಲ್ಲಿಗೆ ನಾವು ನಿಲ್ಲಿಸ್ಬಿಡ್ಬೇಕು. ಅಮೃತ ಒಳ್ಳೆಯದು, ಅಮೃತ ಜಾಸ್ತಿ ಆದ್ರೆ ಅದು ಸಹ ವಿಷ ಆಗ್ತಾ ಬರುತ್ತೆ. ಹಾಗಾಗಿ ಮಾಡುವ ವಿಧಾನ ತುಂಬಾ ಒಳ್ಳೆಯದು, ಆದರೆ ಹೆಚ್ಚು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಅದು ಯಾವಾಗ ಜುಮ್ ಅನ್ನತ್ತೆ, ನಾನು ಇವತ್ತು ನನ್ನ ಅಭ್ಯಾಸದಲ್ಲಿ ಪರಿಪೂರ್ಣತೆಯನ್ನು ಪಡೆದಿದ್ದೀನಿ ಅಂತ ಅಲ್ಲಿ ನಿಲ್ಲಿಸ್ಬಿಡ್ಬೇಕು. ಹಾಗೂ ಮಾಡಿದ್ರೆ ಏನಾಗುತ್ತೆ, ಅನ್ಕಾನ್ಷಿಯಸ್ ಆಗ್ತೀವಿ, ಹೀನರಾಗಿ ನಾವು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಪ್ರಜ್ಞೆ ಬರುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ, ಬೇಡ ಆ ಥರದ್ದೆಲ್ಲ ನಾವು ಉತ್ಪ್ರೇಕ್ಷೆಗೆ ಒಳಗಾಗ್ತಕ್ಕಂಥದ್ದು. ಸಹಜವಾಗಿ ನಮ್ಮ ಮೆದುಳು ಯಾವಾಗ ಜುಮ್ ಅನ್ನತ್ತೆ ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಸಾಕಷ್ಟೇ. ಸುಮಾರು 2ರಿಂದ 3 ನಿಮಿಷಗಳನ್ನು ನಿರಂತರವಾಗಿ ಮಾಡ್ತಾ ಬಂದರೆ ಸಾಕಷ್ಟೇ. ಅದರ ಮೂಲಕ ನಮ್ಮ ಆರೋಗ್ಯವನ್ನು ವರ್ಧನೆಯನ್ನು, ಹಾಗೆ ನಮ್ಮ ಎಲ್ಲ ನರಗಳ ದೌರ್ಬಲ್ಯವನ್ನು ನಿವಾರಣೆ ಮಾಡಿ ಆರೋಗ್ಯವಾಗಿರ್ತಕ್ಕಂಥ ಅಭ್ಯಾಸಕ್ಕೆ ನಮ್ಮ ದೇಹವನ್ನು ಒಳಪಡಿಸ್ತಕ್ಕಂಥದ್ದು ಒಳ್ಳೆಯದು. ಇದಕ್ಕೆ ನಾವು ಕಪಾಲಭಾತಿ ಮಾಡುವ ವಿಧಾನ, ಎಷ್ಟು ಅಭ್ಯಾಸ ಮಾಡಬೇಕು, ಯಾವಾಗ ಅಭ್ಯಾಸ ಮಾಡಬೇಕು ಗಮನ ಇಡಿ. ಹಾಲು ಹೊಟ್ಟೆನಲ್ಲೇ ಅಂದರೆ ಹೊಟ್ಟೆಯಲ್ಲಿ ಏನು ಇರಬಾರ್ದು, ಬೆಳಗಿನ ಜಾವ ಹಾಲು ಹೊಟ್ಟೆನಲ್ಲೇ ಅಭ್ಯಾಸ ಮಾಡಬೇಕು. ಮಾಡುವಾಗ ಕೆಳಭಾಗದ ನೆಲದಲ್ಲಿ ಕಾರ್ಪೆಟನ್ನು ಅಥವಾ ಯಾವುದಾದ್ರೂ ಜಮಖಾನವನ್ನು ಉಪಯೋಗಿಸಿ ಸ್ತರವಾಗಿ ಹೆಚ್ಚು ಹೊತ್ತು ಕುತ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಕುಳಿತುಕೊಂಡು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಇವತ್ತಿನ ಅಭ್ಯಾಸದಲ್ಲಿ ನಾವು ಕಪಾಲಭಾತಿ ಬಗ್ಗೆ ತಿಳ್ಕೊಂಡಿದ್ದೀವಿ, ಅಭ್ಯಾಸ ಮಾಡಿದ್ದೀವಿ. ಅದನ್ನು ಮಾಡುವ ವಿಧಾನ ನಿಮಗೆಲ್ಲ ಗೊತ್ತಿದೆ.
ಅನುಕೂಲಕ್ಕೆ ತಕ್ಕಂತೆ ಅಭ್ಯಾಸ ಮಾಡ್ತಾ ಬನ್ನಿ. ಇದು ಗಮನ ಇಡಿ. ಇದು ಶಿಕ್ಷಕರುಗಳಿಗೆ ಮಾತ್ರ ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಪ್ರಥಮ ಬಾರಿಗೆ ಮಾಡ್ತಕ್ಕಂಥವ್ರು ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಅವರ ಗುರುವಿನ ಮುಖಾಂತರ ಈ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇದು ಎಲ್ಲ ಶಿಬಿರಾರ್ಥಿಗಳಿಗೆಲ್ಲ, ದಯವಿಟ್ಟು ಸಾಧಕರಿಗೆಲ್ಲ, ಯಾರ್ಯಾರು ಟೀಚರ್ಸ್ ಇದ್ದೀರಾ ಅಥವಾ ಯಾರು ಸಾಧನೆಯನ್ನು ಮಾಡಿ ಅಳವಡಿಸ್ಕೊಂಡಿದ್ದೀರಾ ಅವರಿಗೆ ಮಾತ್ರ ಮಾಹಿತಿಯನ್ನು ನೀಡ್ತಾ ಇರತಕ್ಕಂಥದ್ದು. ಹೊಸದಾಗಿ ಅಭ್ಯಾಸ ಮಾಡ್ತಕ್ಕಂಥವ್ರು ತಮ್ಮ ಗುರುವಿನ ಮೂಲಕ, ತಮಗೆ ತಿಳಿದಂಥವ್ರ ಮೂಲಕ ಈ ಅಭ್ಯಾಸ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ತಾವು ಮಾರ್ಗದರ್ಶನದಲ್ಲಿ ಮಾಡಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ನಾಳೆ ತ್ರಾಟಕದ 2ನೇ ಭಾಗವಾಗಿರ್ತಕ್ಕಂಥ ತ್ರಾಟಕದ ಅಭ್ಯಾಸವನ್ನು ನಾವು ಅಭ್ಯಾಸ ಮಾಡೋಣ. ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಇದರಲ್ಲಿ ಅನುಮಾನಗಳಿದ್ರೆ ತಾವು ತಿಳಿದುಕೊಳ್ಬೇಕಾಗಿ ಅಥವಾ ಪ್ರಶ್ನೆಗಳನ್ನ ಕೇಳಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಾಧನೆಯನ್ನ ತಿಳಿಸುವಾಗ ಅಥವಾ ಅದರ ಬಗ್ಗೆ ಮಾಹಿತಿ ನೀಡುವಾಗ ಹಲವಾರು ಗುರುಗಳು ತಮ್ಮದೇ ಆಗಿರ್ತಕ್ಕಂಥ ವಿಶ್ಲೇಷಣೆ ನೀಡಿ ಅಭ್ಯಾಸವನ್ನು ಕೊಡ್ತಾ ಬರ್ತಾರೆ. ಇದಕ್ಕೆ ಬೇರೆ ವಿಮರ್ಶೆಗಳಿಗೆ ಒಳ್ಳೆಯ ಪ್ರೋತ್ಸಾಹ ಇರಲಿ, ಆದರೆ ಅದನ್ನ ಹೆಚ್ಚು ಏನು ಆ, ಪ್ರ ಪ್ರಕೋಪಕ್ಕೆ ತೆಗೆದುಕೊಳ್ತಕ್ಕಂಥ ವ್ಯತ್ಯಾಸಗಳು ಬೇಡ. ಅದರ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾ ಅದರ ಬಗ್ಗೆ ಉದ್ವೇಗಗಳು ಆಗ್ತಕ್ಕಂಥದ್ದು ಬೇಡ. ಎಲ್ಲದೂ ಒಳ್ಳೆಯದೇ. ಎಲ್ಲರದ್ದನ್ನೂ ಆಹ್ವಾನ ಮಾಡೋಣ. ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ನಮ್ಮ ಆರೋಗ್ಯ, ಮನಸ್ಸನ್ನ, ಭಾವನೆಗಳನ್ನು ಸಮಾಧಾನದಲ್ಲಿ ಇಟ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ವಂದಿಸ್ತಾ ಇವತ್ತಿನ ಈ ಒಂದು ಮನದಾಳದ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ. ಮತ್ತೆ ನಾಳೆ ಈ ಒಂದು ಏನು ತ್ರಾಟಕದ ಅಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಶುಭ ದಿನ.